ಗೋವಿಂದಪ್ಪನವರ ಒಡನಾಟ ಒಂದು 30 ವರ್ಷಗಳಿಂದಲೂ ಸಹ ಒಡನಾಟ ಇದೆ. ಅವತ್ತಿಂದಲೂ ಸಹ ನಾವು ಇಬ್ಬರು ಸ್ನೇಹಿತರಾಗಿದ್ವಿ, ಇವರು ಸ್ನೇಹಿತರಾಗಿದ್ವಿ. ಮತ್ತೆ ಜೊತೆಗೆ ಏನಾಗಬೇಕಪ್ಪ ಅಂದ್ರೆ ನಮ್ಮ ಮಿಸಸ್ ಅವರು ಅವ್ರ ಜೊತೆಯಲ್ಲಿ ಕೊಲೀಗ್ಸ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಮುಸುಗೋಟೆಯಲ್ಲಿ. ಜೊತೆಗೆ ಅವರದ್ದು ಶೈಕ್ಷಣಿಕ ಕಾಳಜಿ ಬಹಳ ಉತ್ತಮವಾಗಿದೆ. ಮಕ್ಕಳ ಬಗ್ಗೆ ಸದಾ ಚಿಂತನೆ ಮಾಡ್ತಾರೆ. ಶಾಲೆಯ ಬಗ್ಗೆ ಏನಾದರೂ ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು, ಅದರಿಂದ ನಾನು ಮಕ್ಕಳಲ್ಲಿ ಪ್ರಗತಿಯನ್ನು ಕಾಣಬೇಕು ಎನ್ನುವ ಒಂದು ಹಿತವನ್ನು ಇಟ್ಟುಕೊಂಡು ಶಾಲೆಯನ್ನು ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿದ್ದಾರೆ. ಅವರ ಜೀವನ ಮತ್ತೆ ಅವರ ಸಂಸಾರ, ಅವರ ಮಕ್ಕಳು ಎಲ್ಲರಿಗೂ ಸಹ ಒಳ್ಳೆಯದಾಗಿ ಮತ್ತೆ ಅವರ ಸುಖ ಶಾಂತಿ ನೆಮ್ಮದಿ ಆ ದೇವರು ನೀಡಲಿ ಅಂತ ಹೃತ್ಪೂರ್ವಕವಾಗಿ ಮಾಡಿದ್ದೀನಿ. ಆಗಿದ್ದು ನನಗೆ ದೇವರು ಮಾಡಲಿ ಅಂತ ಬಲವಾಗಿ ನಂಬಿದ್ದೀನಿ. ಈ ಮಟ್ಟಕ್ಕೆ ನಾನು ಕೈಲಾದಂತ ಸೇವೆ ಮಾಡಿದ್ದೀನಿ. ಮಿತಿ ಮೀರಿದ ಸಹಕಾರ ಊರಿನ ಹಿರಿಯರಿಂದ, ಮುಖಂಡರಿಂದ, ಮಕ್ಕಳ ಪೋಷಕರಿಂದ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಹೊಸಲಿನಲ್ಲಿಂದ ಸಹಕಾರ ಸಿಗುತ್ತೆ ಅಂತ. ಕೆಲವರು ಹೆಚ್ಚಿಸಿದ್ರು ಹೊಸಲಿಗೆ ಹೋಗ್ಬೇಡ ಅಂತ. ಹೊಸಲಿಗೆ ಹೋಗ್ಬೇಡ, ನಾನ್ ಚಂಗವಾಗಿದ್ದು ಬಂದವರು, ಹೊಸಲಿ ನಾನು ಏನು ಮಾಡಲ್ಲ ಸುಮ್ಮನೆ ಅಂತ ಬಂದವನು. ನನ್ನ ಕುಟುಂಬದವರು ಹೆಚ್ಚಿಸಿದ್ರು, ನೀನು ನೇರವಾಗಿ ಮಾತಾಡ್ತೀಯಾ, ಅಲ್ಲಿ ಸ್ವಲ್ಪ ಕಷ್ಟ ಐತಿ ಅಂತ. ನೇರವಾಗಿ ಮಾತಾಡಿ ಕೂಡ ಅವ್ರ ಮನಸ್ಸನ್ನು ಒಪ್ಸಿರೋ ನಾನು ಸಿದ್ಧಿಗೆ ಬರ ಸಾಕ್ಷಿ ಇರುತ್ತೆ. ಇವತ್ತು ನಿವೃತ್ತಿನಿಯ ಹೊಂದ್ತಾ ಇರ್ತಕ್ಕಂಥ ಶ್ರೀಯುತ ಗೋವಿಂದಯ್ಯ ಟಿ ಅವರು ಈ ಒಂದು ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಒಂದು ಕರ್ತವ್ಯವನ್ನು ನಿರ್ವಹಿಸಿ ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ನಿಜಕ್ಕೂ ಈ ಊರಿನಲ್ಲಿ ಸೇವೆಯನ್ನ ಸಲ್ಲಿಸಿ ಅನೇಕ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದೆಲ್ಲ ನೀವೆಲ್ಲ ಊರಿನವರು ನೋಡಿದ್ದೀರಾ, ತಿಳ್ಕೊಂಡಿದ್ದೀರಾ, ಪಡ್ಕೊಂಡಿದ್ದೀರಾ. ಅವರ ಒಂದು ಸೇವೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಿರಿ, ಸಂಪತ್ತು, ಐಶ್ವರ್ಯವನ್ನ ಕೊಟ್ಟು ಆ ಕುಟುಂಬದವರಿಗೆ ದೇವರು ಭಗವಂತ ಒಳ್ಳೇದು ಮಾಡ್ಲಿ, ಅವರ ನಿವೃತ್ತಿ ಜೀವನ ಉತ್ತಮವಾಗಿರ್ಲಿ, ಅವರು ದೇವರಲ್ಲಿ ಇನ್ನೂ 106 ವರ್ಷಗಳ ಕಾಲ ಬದುಕಲಿ, ಈ ಒಂದು ಶಾಲೆಯಲ್ಲಿ ಕಲಿತಂತ ಎಲ್ಲಾ ಮಕ್ಕಳ ಆಶೀರ್ವಾದವೂ ಸಹ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ, ಎಲ್ಲ ಊರಿನ ಗ್ರಾಮಸ್ಥರ ಪರವಾಗಿ, ಜನರ ಪರವಾಗಿ, ನಮ್ಮ ಇಲಾಖೆ ಪರವಾಗಿ, ಈ ಒಂದು ಶಿಕ್ಷಕರಿಗೆ ಈ ವಯೋನಿವೃತ್ತಿಯ ಸಂದರ್ಭದಲ್ಲಿ ಒಂದು ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನ ತಿಳಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ. ಗೋವಿಂದಪ್ಪ ಸರ್ ಅವರು ಹಿರಿಯ ಶಿಕ್ಷಕರು. ಅವರು ನಾನು ಎಂಜಲ್ಗೆರೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಸಮೀಪದ ಶಾಲೆ PD ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಸಹ ಚಿರಪರಿಚಿತ ಇದ್ದಾರೆ. ಯಾವುದೇ ಕಾರಣಕ್ಕೂ ಎಂತದೇ ಸಂದರ್ಭದಲ್ಲೂ ಕೂಡ ಕಾಮಾಗೆ ಇರ್ತಾರೆ ಅವರು. ಏನು ಹೇಳ್ತೀರಿ ಸಹ ಆಗೋದಾಗುತ್ತೆ, ಹೋಗೋದಾಗುತ್ತೆ, ನಿಧಾನಕ್ಕೆ ಬಂದ್ಬಿಡ್ರಿ, ಕೊಡಮ್ಮ ಹಿಂದೆ ನಿಧಾನ ಕೊಡಂಬಿಡ್ರಿ ಅನ್ನೋ ಒಂದು ಮನೋಭಾವ ಇದೆಯಲ್ಲ, ಅದು ಇವತ್ತಿನ ಶಿಕ್ಷಕರಿಗೆ ತುರ್ತು ಅಗತ್ಯವಾಗಿರ್ತಕ್ಕಂಥ ಒಂದು ಅವಧಾನ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಅವರು ಚಿಕ್ಕವ್ರ ಜೊತೆ ಚಿಕ್ಕವರಾಗಿ ಬೆಳೀತಾ ಇದ್ರು. ಅವರ ಸಮಕಾಲೀನ ಜೊತೆ ಅವರ ಸಮಕಾಲೀನರಾಗೂ ಸಹ ಬೆಳೀತಾ ಇದ್ರು. ಅವರ ಮನಸ್ಸು ಮುಕ್ತವಾಗಿರ್ತಕ್ಕಂಥದ್ದು, ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರಲಿಲ್ಲ. ಇವತ್ತು ಕೂಡ ನಿಮ್ಮ ಊರಿನ ಸದಸ್ಯರೊಂದಿಗೆ, ಮಕ್ಕಳ ಪೋಷಕರೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಶಾಲೆಯನ್ನ ಈ ಒಂದು ಸ್ಥಿತಿಗೆ ತರೋದಕ್ಕೆ ತುಂಬಾ ಶ್ರಮವನ್ನ ಕೊಟ್ಟಿದ್ದಾರೆ. ಅವರ ಮುಂದಿನ ನಿವೃತ್ತಿ ಜೀವನ ತುಂಬಾ ಸಂತೋಷಕರವಾಗಿದ್ದು, ಅವರ ಮಕ್ಕಳಿಗೆ ದೇವರು ಒಳ್ಳೆಯ ವಿದ್ಯೆಯನ್ನ ಕೊಟ್ಟು ಸಮಯದಲ್ಲಿ ಶಿಕ್ಷಕರ ಮಕ್ಕಳನ್ನ ಗಮನಿಸ್ತಾ ಇರ್ತಾರೆ. ಸಮಯದಲ್ಲಿ ಬೇರೆ ಯಾರು ಸ್ವಲ್ಪ ದಾರಿ ತಪ್ಪಿದ್ರು ಅಷ್ಟಾಗಿ ನೋಡೋದಿಲ್ಲ. ಶಿಕ್ಷಕರ ಮಕ್ಕಳು ಸ್ವಲ್ಪ ದಾರಿ ತಪ್ಪಿದ್ರು ಕೂಡ ನೋಡ ಅವ್ನ ಮೇಷ್ಟ್ರ ಮಗ ಅಂತಾರೆ. ಯಾವ್ದು ಮೇಷ್ಟ್ರ ಆಗಿದ್ರು ಪರವಾಗಿಲ್ಲ, ಏನ್ ಹೇಳ್ತಾರೆ ಅಂದ್ರೆ ಅವ್ನ ಮೇಷ್ಟ್ರ ಮಗ ಬಿಟ್ಟರೆ ಅವ್ನ ಸರಿಯಾಗಿ ಪಾಠ ಮಾಡಿಲ್ಲ, ಅದಕ್ಕೆ ಹಿಂಗಾಗಿದೆ. ಸೊ ಆ ತರ ಆಗಿರೋದ್ರಿಂದ ಸಮಾಜ ನಮ್ಮನ್ನ ಗಮನಿಸ್ತಾ ಇರುತ್ತೆ. ಅವ್ರ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಒಳ್ಳೆ ಮೆರಿಟ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರ ಉಜ್ವಲ ಭವಿಷ್ಯ ಚೆನ್ನಾಗಿರ್ಲಿ. ಜೊತೆಗೆ ನಮ್ಮ ಶಿಕ್ಷಕರು ಸಹ ದೇವರು ಆರೋಗ್ಯ ಐಶ್ವರ್ಯನ ಕೊಟ್ಟು ಚೆನ್ನಾಗಿ ಕಾಪಾಡಲಿ.